ಗೊಣ್ಣೆ ಸುರಿತಾರಲಿ ಎತ್ಕೊಂಡು ಮುತ್ತಿಕ್ತೀರಾ ಓಟ್ ಹಾಕ್ಬೇಕಾದ್ರೆ. ಆಮೇಲೆ ಗೊಣ್ಣೆನೆಲ್ಲ ಹುಚ್ಚೋಯ್ಕೋತಾ ಇದ್ರು ಅವ್ರು ಮಾತಾಡ್ಸಲ್ಲ. ನೀವು ಯಾರೇ ಬರಲಿ ಅವ್ರು ಬಂದ್ರೆ ಇಷ್ಟು ಮಾಡಿದ್ರೆ ನಮ್ಗೆ ಸಾಕು. ಓಟ್ ಹಾಕೊಳ್ಳಾಗ ಅಮ್ಮ ಅಕ್ಕ ಅಂತ ಬತ್ತೀರಲ್ವಾ, ಅದೇ ಥರ ಕೊನೆವರೆಗೂ ಇರಬೇಕು. ನೀವು ಫಸ್ಟು ಅಕ್ಕ ಅಮ್ಮ ಅಂತ ಬಂದ್ಬಿಟ್ಟು ಕೊನೆ ಕೈ ಬಿಟ್ಬಿಡ್ತೀರಾ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ಕೊಂಡಿದ್ದೀರಾ ಮೇಡಮ್? ಯಾರಾಗಬೇಕು ಅಂತ ಹೇಳಿದ್ರೆ ಯಾರಾದರೂ ಜನಕ್ಕೆ ಲಾಸು, ಪ್ರಧಾನಿಗಳಿಗೆ ಲಾಸ್ ಏನಿಲ್ಲ. ಅರ್ಥ ಆಯ್ತಾ? ನಮಗೆ ಲಾಸು, ನಮ್ಮ ಮೇಲೆ ಆಗ್ತಾರೆ ಎಲ್ಲರೂ. ಹೇಳ್ಬೇಕು ಅಂದ್ರೆ ಯಾವ್ದು ಬರ್ತದೆ ಅಂತ ಮುಖ್ಯ ಅಲ್ಲ, ಯಾವ್ದು ಬಂದರೂ ಒಳ್ಳೇದೇ. ಓಕೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ನಿಂತ್ಕೊಂಡಿದ್ದಾರೆ. ಯಾರು ಗೆಲ್ಬೋದು ಮೇಡಮ್ ನಿಮ್ಮ ಪ್ರಕಾರ? ಯಾರು ಗೆಲ್ಲಬೇಕು? ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅನ್ನೋದೇನಿಲ್ಲ. ಯಾರಾದರೂ ಗೆಲ್ಲಿ, ಒಟ್ಟೆ ಜನಗಳು ಒಳ್ಳೇದು ಮಾಡಿದ್ರೆ ಸಾಕು. ಈ GST ಅದು ಇದು ರೈಟ್ ಗಗನಕ್ಕೆ ಇರೋದಲ್ಲ, ಅದೆಲ್ಲ ಇಳಿಸ್ಕೊಟ್ಬಿಟ್ಟು ನಮ್ಮಂತ ಬಡವ್ರನ್ನ ಒಂಚೂರು ನೋಡಿದ್ರೆ ಸಾಕು. ಮೇಡಮ್, ಇವಾಗ ಲಾಸ್ಟ್ 10 ವರ್ಷದಿಂದ ಇಲ್ಲಿ ಡಿ ಕೆ ಸುರೇಶ್ ಅವರು ಇದ್ದಾರೆ. ಅವ್ರು ನಿಮ್ಗೆ ಏನಾದ್ರು ನಿಮ್ಗೆ ಏನಾದ್ರು ಕಷ್ಟ ಅಂತ ಹೋದ್ರೆ ಯಾವ ರೀತಿ? ಏನಿಲ್ಲ, ನಾವು ಯಾವತ್ತೂ ಹೋಗಿಲ್ಲ. ಡಿ ಕೆ ಸುರೇಶ್ ಆ ಕಡೆ ಮಾಡ್ಕೊಡ್ತಾ ಇದಾರೆ, ಈ ಕಡೆ ಅವ್ರು ಇರೋ ಕಡೆ ಕನಕಪುರ ಸೈಡ್ ಮಾಡ್ತಾ ಇದಾರೆ. ಈ ಬಿಡದಿ ಒಳಗಡೆ ನಾವು 30-35 ವರ್ಷದಿಂದ ಸಂಸಾರ ಮಾಡ್ತಾ ಇದೀವಿ ಬಾಡಿಗೆ ಕಟ್ಕೊಂಡು. ನಮ್ಗೆ ಒಂದಿಷ್ಟಾಗ್ಲ ಜಾಗ ಕೊಟ್ಟಿಲ್ಲ. ನಾವು ಎಲ್ಲಾರನ್ನು ಕರೆದಿ ಸನ್ಮಾನ ಮಾಡಿ ಸಂಘದಿಂದ ಎಲ್ಲ ಮಾಡಿದ್ವಿ. ನಮ್ಗೆ ಒಂದಿಷ್ಟಾಗ್ಲೇ ಜಾಗ ಕೊಡಿ, ಒಂದು 10 ಕಿಲೋಮೀಟರ್ ದೂರ ಆಗಲಿ ನಮ್ಮ ಬಡವ್ರಿಗೆ ಸೆಟ್ ಕಟ್ಕೋತೀವಿ, ನಿಮ್ಮ ಹೆಸರು ಇದು ಮಾಡ್ತೀವಿ ಅಂದೆ. ಯಾರು ಕಿವಿಗೆ ಹಾಕೊಂಡಿಲ್ಲ. ದಯವಿಟ್ಟು ನಮ್ಮ ಬಿಡದಿಲಿ ಒಂದು 200-300 ಜನ ಇದ್ದಾರೆ ಬಡವರು. ಅವ್ರನ್ನ ನೋಡಿ ನಮ್ಗೆ ಒಂದಿಷ್ಟಾಗ್ಲ ಗೂಡು ಕಟ್ಕೊಟ್ರೆ ನಮ್ಗೆ ಅಷ್ಟೇ ಸಾಕು. ಯಾರೇ ಬರಲಿ ಅವ್ರು ಬಂದ್ರೆ ಇಷ್ಟು ಮಾಡಿದ್ರೆ ನಮ್ಗೆ ಸಾಕು. ಮೇಡಮ್, ಕಾಂಗ್ರೆಸ್ ಸರ್ಕಾರದಿಂದ ಹಲವಾರು ಸ್ಕೀಮ್ಗಳು ಬರ್ತಿದೆ. ಫ್ರೀ ಕರೆಂಟ್ ಇರ್ಬೋದು, ಅಥವಾ 2000 ಬರೋದಿರ್ಬೋದು, ಅಥವಾ ಫ್ರೀ ಬಸ್ ಇರ್ಬೋದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನಿಮ್ಗೆ ಯೂಸ್ ಆಗ್ತಿದೆಯಾ ಬಡವ್ರಿಗೆ? ನಮಗೇನು ಯಾವುದು ಯೂಸ್ ಇಲ್ಲ. ಇವಾಗ 2000 ಕೊಡ್ತಾ ಇದ್ದಾರೆ, ಅದನ್ನು ಇನ್ನೊಂದು ಕಡೆ ಕರೆಂಟ್ ಬಿಲ್ ಕಡೆ ಕಿತ್ಕೋತಾ ಇದ್ದಾರೆ. ಜಾಸ್ತಿ ಆಗ್ತೀರಾ ಅಂತ. ಇವಾಗ ನಾವು ಪಾನಿಪುರಿ ಕಡೆ ಆಗ್ತಾ ಇದೀವಿ, ನಾವು ಖಾರ ರುಬ್ಲೇಬೇಕು. ನೀವು ಜಾಸ್ತಿ ಯೂನಿಟ್ ಇದು ಮಾಡಿಬಿಟ್ಟಿದ್ದೀರಿ ಅಂದ್ಬಿಟ್ಟು ಇಲ್ಲಿ ಕೊಟ್ಬಿಟ್ಟು ಫ್ರೀಯಾಗಿ ಅಲ್ಲಿ ತಗೋತಾ ಇದ್ದಾರೆ ಅಷ್ಟೇ. ಅದರಿಂದ ಏನು ಯೂಸ್ ಇಲ್ಲ. ಯಾವುದು ಯೂಸ್ ಇಲ್ಲ. 2000 ರೆಗ್ಯುಲರ್ ಬರ್ತಾ ಇಲ್ಲ ಯಾರಿಗೂ. 6 ತಿಂಗಳಿಗೋ 3 ತಿಂಗಳಿಗೋ 2 ತಿಂಗಳಿಗೋ ಹಿಂಗೆ ಬರ್ತಾ ಇದೆ. ಅಲ್ಲ, ಇವಾಗ ಕಾಂಗ್ರೆಸ್ ಎಲ್ಲ ಕಡೆ ನುಡಿದಂತ ನಡೆದ ಸರ್ಕಾರ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡ್ಕೊಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಸರ್. ರಾಜಕೀಯದ ಬಗ್ಗೆ ನಾನು ಹೇಳಬೇಕು ಅಂದರೆ ನಾನು ಕೇಳೋದೊಂದು, ನೀವು ಓಟ್ ಹಾಕೊಳ್ಳಾಗ ಅಮ್ಮ ಅಕ್ಕ ಅಂತ ಬತ್ತೀರಲ್ವಾ, ಅದೇ ಥರ ಕೊನೆವರೆಗೂ ಇರಬೇಕು. ನೀವು ಫಸ್ಟು ಅಕ್ಕ ಅಮ್ಮ ಅಂತ ಬಂದ್ಬಿಟ್ಟು ಕೊನೆ ಕೈ ಬಿಟ್ಬಿಡ್ತೀರಾ. ಜನಗಳನ್ನ ಮುಂದೆ ಒಯ್ತಿದ್ರು ಮಾತಾಡ್ಸಲ್ಲ. ಸೈಡ್ಗೆ ಹೋಗಿ ಅಂತ ಪೊಲೀಸವ್ರನ್ನ ಇಡ್ತೀರಾ. ಫಸ್ಟ್ ಅದೇ ಹೆಂಗೆ ಬರ್ತೀರೋ ಕೊನೆವರೆಗೂ ಹಂಗೆ ಗೊಣ್ಣೆ ಸುರಿತಾರಲಿ ಎತ್ಕೊಂಡು ಮುತ್ತಿಕ್ತೀರಾ ಓಟ್ ಹಾಕ್ಬೇಕಾದ್ರೆ. ಆಮೇಲೆ ಗೊಣ್ಣೆನೆಲ್ಲ ಹುಚ್ಚೋಯ್ಕೋತಾ ಇದ್ರು ಅವ್ರು ಮಾತಾಡ್ಸಲ್ಲ. ನೀವು ನಾನು ಕೇಳೋದು ಭೇದ ಭಾವ ಮಾಡಬೇಡಿ. ಚುನಾವಣೆ ಮೊದಲೇ ಹೇಗಿರ್ತಾರೋ ಚುನಾವಣೆ ಆದ ನಂತರ ಕೊನೆವರೆಗೂ ಅದೇ ರೀತಿ ಬೆಳೆಸ್ಕೊಳ್ಳಿ. ಇರೋರಿಗೆ ನೀವು ಮನೆ ಮಠ ದುಡ್ಡು ಹಣ ಕಾಸಿ ಮಾಡೋದು. ನಮ್ಮಂತವ್ರು ನೋಡ್ರಿ, ಒಂದು ಪ್ಲೇಟ್ಗೆ ಅಲ್ಲಿ ತೊಳಿಬೇಕು 8 ಪ್ಲೇಟು ಎಲ್ಲ ಕೇಳ್ತಾರೆ. ಏನು ಮಾಡವ್ರೆ ನಿಮ್ಗೆ ಬಿಡ್ದಿಲಿ 30 ವರ್ಷ ಆಯ್ತು ಅಂತ. ಏನು ಮಾಡಿಲ್ಲ ಬಿಡ್ದಿಲಿ. ಡೆವಲಪ್ಮೆಂಟ್ ಏನು ಡೆವಲಪ್ಮೆಂಟ್ ಇಲ್ಲ. ಇರೋರೇ 2 ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಎಲೆಕ್ಷನ್ ನಿಂತಿರೋರೆ 2 ಬಿಲ್ಡಿಂಗ್ 3 ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಯಾರೇ ಆಗಿರ್ಬೋದು, ದುಡ್ಡು ಇರೋರೇ ಮೇಲ್ಕ್ ಬರ್ತಾ ಇದಾರೆ ಹೊತ್ತು ನಮ್ಮಂಥವ್ರನ್ನ ತುಳಿತಾ ಇದ್ದಾರೆ. ಬಡವ್ರಿಗೇನು ವರ್ಕೌಟ್ ಇಲ್ಲ ಇಲ್ಲಿ. ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ.